ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ವ್ಯೂವರ್ಸ್ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನನ್ನ ಸೆಲ್ಫ್ ಇಂಟ್ರೊಡಕ್ಷನ್. ಸೊ ನನ್ನ ಸೆಲ್ಫ್ ಇಂಟ್ರೊಡಕ್ಷನಲ್ಲಿ ನನ್ನ ತಂದೆ ತಾಯಿ, ನನ್ನ ಲೈಫು ಹೇಗಿದೆ ಏನು ಎಲ್ಲ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ನನ್ನ ತಂದೆ ತಾಯಿ ಹೆಸರು, ನನ್ನ ತಂದೆ ಹೆಸರು ಬಂದ್ಬಿಟ್ಟು ವೆಂಕಟೇಶ್, ನನ್ನ ತಾಯಿ ಹೆಸರು ಶಾರದಾ. ನಾವು 5 ಜನ ಹೆಣ್ಮಕ್ಳು. ನಾನೇ ದೊಡ್ಡವಳು. ನನಗೆ ಮದುವೆ ಆಗಿದೆ. ನನಗೆ 2 ಮಕ್ಕಳು. ಇಬ್ಬರು ಮಕ್ಕಳಲ್ಲಿ ಒಂದು ಹೆಣ್ಣು ಒಂದು ಗಂಡು. ನನ್ನ ಮಗಳ ಹೆಸರು ಏಪ್ರಿಲ್, ನನ್ನ ಮಗನ ಹೆಸರು ಸಾಯಿನಾಥ್. ನನ್ನ ಮಗಳನ್ನ ಏನಪ್ಪ ಏಪ್ರಿಲ್ ಅಂತ ಕರೀತಾ ಇದ್ದಾಳೆ, ಏಪ್ರಿಲ್ ಹೆಸರು ಅಂತ ಅಂದ್ಕೋಬೇಡಿ. ಅವಳನ್ನ ನಿಕ್ ನೇಮ್ ಬಂದ್ಬಿಟ್ಟು ಏಪ್ರಿಲ್ ಅಂತ. ಅವಳ ಫುಲ್ ನೇಮ್ ಬಂದ್ಬಿಟ್ಟು ಶನಾಯ ದಶಾಂಕ. ನನ್ನ ಮಗನ ನಿಕ್ ನೇಮು ಅಷ್ಟೇ. ನಾನು ಸಾಯಿಬಾಬಾನ ತುಂಬ ಬಿಲೀವ್ ಮಾಡೋದ್ರಿಂದ ಸಾಯಿನಾಥ ಅಂತ ಹೆಸರು ನಿಕ್ ನೇಮ್ ಇಟ್ಟಿದ್ದೀವಿ. ಸೊ ನನ್ನ ತಂಗಿ, 2ನೇ ತಂಗಿ, ಅವಳಿಗೂ ಮದುವೆ ಆಗಿದೆ. ಅವಳಿಗೂ 2 ಮಕ್ಕಳು. ಮತ್ತು ಅವರಿಬ್ಬರು ಮಕ್ಕಳು ಅಷ್ಟೇ. ಇಬ್ಬರು ಗಂಡು ಮಕ್ಕಳು. ಒಬ್ಬನ ದೊಡ್ಡವನ ಹೆಸರು ವಿಹಾನಾವಿತ್ತೆ, ಚಿಕ್ಕವನ ಹೆಸರು ದೈವಿಕ್. ಸೊ ನನ್ನ 3 ಜನ ತಂಗಿದಿರಿಗೆ ಮದುವೆ ಆಗಿಲ್ಲ. ಅವರು ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ನನ್ನ 3 ಜನ ತಂಗಿದಿರು. ಮತ್ತು ನಮ್ಮ ಡ್ಯಾಡಿ ಬಂದ್ಬಿಟ್ಟು ನಮ್ಮದು ಒಂದು ಪ್ರಾವಿಷನ್ ಸ್ಟೋರ್ ಇದೆ, ಮತ್ತು ಹಾಗೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾರೆ ನಮ್ಮ ಡ್ಯಾಡಿ. ನಮ್ಮ ಮಮ್ಮಿ ಆ್ಯಸ್ ಯೂಶ್ವಲ್ ಹೌಸ್ ವೈಫು, ಮತ್ತು ನಮ್ಮ ಡ್ಯಾಡಿಗೆ ಬ್ಯಾಕ್ ಬೋನು ಸಪೋರ್ಟ್ ಮಾಡ್ತಾರೆ ಎಲ್ಲ ವರ್ಕಲ್ಲೂ. ನಮ್ಮಪ್ಪ ಏನು ಕೆಲಸ ಮಾಡ್ತಾರೋ ಅದರಲ್ಲೆಲ್ಲ ನಮ್ಮ ತಾಯಿ ಸಪೋರ್ಟ್ ಮಾಡ್ತಾರೆ. ಸೊ ನಮಗೆ ಎಕ್ಸ್ಕ್ಯೂಸ್ ಮೀ, ಸೊ ಹಾಗೆ ಹೇಳಬೇಕಂದ್ರೆ ನಮ್ಮ ತಂದೆ ತಾಯಿ ಅಂತೂ ತುಂಬ ಅಂದರೆ ತುಂಬ ಇನ್ನೋಸೆಂಟ್. ಅವ್ರಿಗೆ ಏನು ಗೊತ್ತಾಗಲ್ಲ. ಹೇಳಬೇಕಂದ್ರೆ ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ, ಇವ್ರು ತುಂಬ ಇನ್ನೋಸೆಂಟ್ ಅಂತ ಹೇಳ್ಬಿಟ್ಟು. ಎಲ್ಲರೂ ಅಂದ್ಕೋತಾರೆ, ಏನು ಇವ್ರು 5 ಜನ ಹೆಣ್ಮಕ್ಳ ಅಂತ ಹೇಳ್ಬಿಟ್ಟು. ಹೌದು, ನಾವು 5 ಜನ ಹೆಣ್ಮಕ್ಳು. ಎಷ್ಟೊಂದು ಜನ 5 ಜನ ಹೆಣ್ಮಕ್ಳು ಅಂತ ಹೇಳ್ತಾರೆ. ಬಟ್ ಆದರೆ ನಮ್ಮ ಅಪ್ಪ ಅಮ್ಮಂಗೆ ಯಾವತ್ತೂ ನಾವು ಬರ್ಡನ್ ಆಗಿಲ್ಲ. ಆ 5 ಜನ ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ಅವ್ರು ನಮಗೆ ಯಾವ ವಿಷಯದಲ್ಲೂ ಕಡಿಮೆ ಮಾಡಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮಿಬ್ಬರು ಮದುವೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ಯಾವುದೇ ರೀತಿ ನಾವು 5 ಜನ ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ಅವರು ಅಯ್ಯೋ ಯಾರು ನೋಡ್ಕೋತಾರೆ ಏನು ಆ ಥರ ಎಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮತ್ತು ಅವರು ಡೌನ್ ಟು ಅರ್ತ್. ನಮ್ಮ ಅಪ್ಪ ಅಮ್ಮ ಇಬ್ಬರು ಅಷ್ಟೇ ಡೌನ್ ಟು ಅರ್ತು. ನಾವು 5 ಜನನೂ ಅಷ್ಟೇ ನಮ್ಮ ಅಪ್ಪ ಅಮ್ಮನ ತುಂಬ ಅಂದರೆ ತುಂಬ ಇಷ್ಟಪಡ್ತೀವಿ. ಅವ್ರು ನಮಗೆ ದೇವ್ರ ಥರ. ಎಲ್ಲ ವಿಷಯದಲ್ಲೂ ಅಷ್ಟೇ ನಮಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ. ಯಾವತ್ತೇ ಆಗಲಿ ಇವ್ರು ಹೆಣ್ಮಕ್ಳು, ಇವ್ರು ಅದು ಮಾಡಬಾರ್ದು ಇದು ಮಾಡಬಾರ್ದು ರೇಡಿಲ್ಲ. ಎಲ್ಲ ವಿಷಯದಲ್ಲೂ ನಮಗೆ ತುಂಬ ಸಪೋರ್ಟಾಗಿ ನಿಂತು ಹೆಲ್ಪ್ ಮಾಡಿದ್ದಾರೆ ನಮಗೆ. ಎಸ್ಪೆಷಲಿ ಇವಾಗ ನಾವು ಏನೇ ಮಾಡಬೇಕಂದ್ರೂ ಫಸ್ಟ್ ಕೇಳೋದೇ ನಮ್ಮ ಅಪ್ಪ ಅಮ್ಮನ ಸಜೆಷನ್ನು. ಸೊ ಎಲ್ಲ ವಿಷಯದಲ್ಲೂ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಮಾ, ವಿ ಲವ್ ಯು ಸೋ ಮಚ್. ಲೈಕ್ ಅವ್ರಿಗೆ ಯಾವತ್ತೂ ನಾವು ಚಿರಋಣಿ ಆಗಿರಬೇಕು. ಯಾಕಂದರೆ ನಮಗೆ ಅವರು ಒಂಥರ ಹೇಳೋಕ್ಕೆ ಆಗಲ್ಲ, ವರ್ಡ್ಸೇ ಇಲ್ಲ ಅವ್ರ ಬಗ್ಗೆ ನಮ್ಗೆ ಹೇಳಬೇಕಂದ್ರೆ. ಇವಾಗ ನಾವೇ ಆಗಲಿ 1 ಮಗು 2 ಮಗು ಇಟ್ಕೊಂಡು ಸಾಕೋದಕ್ಕೆ ಎಷ್ಟು ಕಷ್ಟಪಡ್ತೀವಿ. ಬಟ್ ಆದರೆ ಅವ್ರು 5 ಜನನ ಸಾಕಿದ್ದಾರೆ ಅಂದರೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾವುದೇ ವಿಷಯದಲ್ಲಾಗಲಿ ಅವರು ತುಂಬ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾವತ್ತೇ ಆಗಲಿ ನಾನು ಯಾಕೆ ಮಾಡಬೇಕು ಅಂತ ಯಾವತ್ತೂ ಇದು ಮಾಡಿಲ್ಲ. ನಮ್ಮನ್ನು ಒಳ್ಳೆ ಕಾಲೇಜಸ್ಸಲ್ಲೇ ಓದಿಸಿದ್ದಾರೆ, ತುಂಬ ಸ್ಟ್ಯಾಂಡರ್ಡ್ ಕಾಲೇಜಸ್ಸಲ್ಲೇ. ನನ್ನ 3 ಜನ ತಂಗಿದಿರು ಆಗಲಿ, ನಾವಾಗಲಿ ಶೇಷಾದ್ರಿಪುರಮ್ಮು ಮತ್ತು ಮೌಂಟ್ ಕಾರ್ಮಲ್ ಕಾಲೇಜಸ್ಸಲ್ಲಿ ನಾವು ಓದಿರೋದು. ತುಂಬ ಒಳ್ಳೆ ಕಾಲೇಜಸ್ಸಲ್ಲೇ ನಮ್ಗೆ ಕೊಟ್ಟಿದ್ದಾರೆ. ಮತ್ತು ಡಬಲ್ ಡಿಗ್ರಿ ಮಾಡಿಸಿದ್ದಾರೆ. ಯಾವುದೇ ರೀತಿ ನಮ್ಮ ಎಜುಕೇಷನಲ್ಲೇ ಆಗಲಿ ಯಾವುದ್ರಲ್ಲೂ ನಮ್ಗೆ ಕಾಂಪ್ರಮೈಸ್ ಅವ್ರು ಮಾಡೇ ಇಲ್ಲ. ತುಂಬ ಚೆನ್ನಾಗೇ ನಮಗೆ ಎಲ್ಲದರಲ್ಲೂ ನಮಗೆ ತುಂಬ ಚೆನ್ನಾಗೇ ಹೆಲ್ಪ್ ಮಾಡಿದ್ದಾರೆ ನಮ್ಮ ಅಪ್ಪ ಅಮ್ಮ. ಎಲ್ಲ ವಿಷಯದಲ್ಲೂ ಆಗಲಿ ಇವಾಗ ಏನೇ ಆಗಲಿ ನಮ್ಮ ತಂದೆಗೆ ಅಪ್ಪ ನನಗಿದು ಬೇಕು ಅಂದರೆ ಓಕೆ ಆಯಿತು ಮಾಡಮ್ಮ, ಇದು ಓದಬೇಕು ಓಕೆ ಅಮ್ಮ ಮಾಡು. ಯಾವತ್ತೇ ಆಗಲಿ ಅವ್ರು ಹೇಳಿಲ್ಲ ಬೇಡ ಮಾಡಬೇಡ, ನಮ್ಮ ಹತ್ರ ದುಡ್ಡಿಲ್ಲ ಅದು ಇದು ಅಂತ ಯಾವತ್ತೂ ಹೇಳಿಲ್ಲ. ಲೈಕ್ ಯಾವುದು ಮಾಡಬೇಡ ಅಂತ ನನಗೂ ಹೇಳಿಲ್ಲ, ನನ್ನ ತಂಗಿದಿರಿಗೂ ಹೇಳಿಲ್ಲ. ಎಲ್ಲ ವಿಷಯದಲ್ಲೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ತಂದೆ ತಾಯಿ. ನಮ್ಮಮ್ಮನೂ ಅಷ್ಟೇ. ನಮ್ಮಮ್ಮ ಹೇಗೆ ಅಂದರೆ ಒಂದು ತುಂಬ ಬ್ರೇವ್. ಆಯಿತು ಮಾಡೋಣ, ಅದು ಮಾಡೋಣ ಇದು ಮಾಡೋಣ ಆ ಥರ. ನಮ್ಮ ಮಮ್ಮಿನೇ ನಮಗೆಲ್ಲ ಸ್ಫೂರ್ತಿ ಹೇಳ್ಬೇಕಂದ್ರೆ.
ಅಮ್ಮ ನೀನೇ ನಮ್ಗೆ ಸ್ಫೂರ್ತಿ, ಎಲ್ಲ ವಿಷಯದಲ್ಲೂ ಆಗಲಿ ನೀನೇ ನಮ್ಗೆ ಸ್ಫೂರ್ತಿ ಅಮ್ಮ. ವಿ ಲವ್ ಯು ಲಾಟ್ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಎಲ್ಲದಕ್ಕೂ. ನೀನು ಏನೇನು ನಮಗೆ ಮಾಡಿದ್ಯೋ ಅದೆಲ್ಲದಕ್ಕೂ ತುಂಬ ಥ್ಯಾಂಕ್ಸ್ ಅಮ್ಮ. ಲವ್ ಯು. ಮತ್ತು ಹಾಗೆ ಬರ್ತಾ ನನ್ನ 2ನೇ ತಂಗಿನೂ ಅಷ್ಟೇ, ಅವಳು ಒಳ್ಳೆ ಫ್ಯಾಮಿಲಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ. ಮತ್ತು ನನ್ನ 3 ಜನ ತಂಗಿದಿರು ಅಷ್ಟೇ ಒಳ್ಳೆ ಕಾಲೇಜಸ್ಸಲ್ಲಿ ಓದಿ ಮತ್ತು ಒಳ್ಳೆ ಸ್ಟ್ಯಾಂಡರ್ಡ್ ಕಂಪ್ನೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಹಾಗೆ ನನ್ನ ಲೈಫಿಗೆ ಬರ್ತಾಯಿದ್ರೆ ನಂದು ಲವ್ ಮ್ಯಾರೇಜು, ಲವ್ ಕಮ್ ಅರೇಂಜ್ ಮ್ಯಾರೇಜು. ನಾನು ಒಳ್ಳೆ ಫ್ಯಾಮಿಲಿಗೆ ಹೋಗಿ ಸೆಟಲ್ ಆಗಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಸಿವಿಲ್ ಕನ್ಸ್ಟ್ರಕ್ಟರು, ಅವರು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿದ್ದಾರೆ. ಸೊ ನಮ್ಮ ಮನೆಯಲ್ಲಿ ಬಂದುಬಿಟ್ಟು ನಮ್ಮ ಅತ್ತೆ ಮಾವ, ನಾನು, ನನ್ನ ಹಸ್ಬೆಂಡು, ನನಗಿಬ್ಬರು ಮಕ್ಕಳು. ಸೊ ನಮ್ಮ ಮಾವನೂ ಅಷ್ಟೇ ಸಿವಿಲ್ ವರ್ಕ್ ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನಮ್ಮ ಮಾವನೂ ಇದ್ದಾರೆ. ಸೊ ಅದರಿಂದ ನನ್ನ ಹಸ್ಬೆಂಡು ಕನ್ಸ್ಟ್ರಕ್ಷನ್ ಫೀಲ್ಡೆ. ನನ್ನ ಹಸ್ಬೆಂಡ್ ಬಂದುಬಿಟ್ಟು ಸಿವಿಲ್ ಇಂಜಿನಿಯರ್ ಮುಗಿಸಿ ಅವರು ಡ್ಯಾಡಿ ಜೊತೆನೇ ವರ್ಕ್ ಮಾಡ್ತಾರೆ. ಸೊ ಬಂದುಬಿಟ್ಟು ನಮ್ಮ ಅತ್ತೆ ನಾನು ಇಬ್ಬರು ಮನೇಲಿ ಇರ್ತೀವಿ. ನಾನು ಒಂದು ಸ್ಮಾಲ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀನಿ. ಸೊ ನನ್ನ ಮಕ್ಕಳು ಇಬ್ಬರೂ, ನನ್ನ ಮಗಳು ಬಂದುಬಿಟ್ಟು ಶಿ ಇಸ್ 6 years ಓಲ್ಡ್. ಅವಳು ಬಂದುಬಿಟ್ಟು ಇವಾಗ 1st ಸ್ಟ್ಯಾಂಡರ್ಡು. ನನ್ನ ಮಗ ಚಿಕ್ಕವನು, 7 ವರ್ಷ ಅವನಿಗೆ. ಸೊ ಹಾಗೆ ನಾನು ಬಂದುಬಿಟ್ಟು BBMA HR ಮಾಡಿದೆ. ಸೊ ನಾನು ಒಂದು ಸ್ಮಾಲ್ ಕಂಪ್ನಿಯಲ್ಲಿ ಆ್ಯಸ್ ಎ HR ಎಕ್ಸಿಕ್ಯೂಟಿವ್ ಆಗಿ ನಾನು ಕೆಲಸ ಮಾಡ್ತೀನಿ. ಸೊ ಮುಂದೆ ನನ್ನ ಬಗ್ಗೆ ಇನ್ನೂ ಹೇಳಬೇಕಂದ್ರೆ, ನಾನಂತೂ ಲೈಕ್ ಹೇಗೆ ಅಂದರೆ, ನನ್ನ ಹಸ್ಬೆಂಡ್ ಫ್ಯಾಮಿಲಿ ಬಗ್ಗೆ ಹೇಳಬೇಕಂದ್ರೆ, ನನ್ನ ಹಸ್ಬೆಂಡು ನಮ್ಮ ಅತ್ತೆ ಮಾವ ತುಂಬ ಅಂದರೆ ತುಂಬ ಒಳ್ಳೆಯವರು. ಅದರಲ್ಲಿ ಎಸ್ಪೆಷಲಿ ಹೇಳ್ಬೇಕಂದ್ರೆ ನಮ್ಮ ಅತ್ತೆ ಅಂತೂ ತುಂಬ ಒಳ್ಳೆಯವರು. ಸೊ ಎಲ್ಲ ವಿಷಯದಲ್ಲೂ ಅಷ್ಟೇ, ಸೊಸೆ ಅದು ಮಾಡಲ್ಲ ಇದು ಮಾಡಲ್ಲ ನಾನೇ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಸೊ ಯಾವಾಗಲೂ ಅಷ್ಟೇ, ಟೈಮ್ಸ್ ನಾನಂತೂ ಎದ್ದೇಳೋದು ತುಂಬ ಅಂದರೆ ತುಂಬ ಲೇಟು. ನಾನು ಎದ್ದೇಳೋದಕ್ಕಿಂತ ಮುಂಚೆನೇ ನಮ್ಮ ಅತ್ತೆ ನಂಗೆ ಟಿಫನ್ ಮಾಡಿ ಇಟ್ಬಿಟ್ಟಿರ್ತಾರೆ. ಎಲ್ಲ ವಿಷಯದಲ್ಲೂ ನನಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ ನಮ್ಮ ಅತ್ತೆ. ನಮ್ಮ ಮಾವನೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ವಿಷಯದಲ್ಲೂ. ನಾವು ಜಗಳ ಆಡ್ತೀವಿ, ನಮ್ಮ ಅಪ್ಪ ಜೊತೆ ಹೇಗೆ ಜಗಳ ಆಡ್ತೀನೋ ನಮ್ಮ ಮಾವ ಜೊತೆ ಅದಕ್ಕಿಂತ ಡಬ್ಬಲಾಗಿ ಜಗಳ ಆಡ್ತೀನಿ. ನಮ್ಮ ಅತ್ತೆ ಜೊತೆನೂ ಅಷ್ಟೇ. ಅವ್ರಿಗೆ ಗೊತ್ತು ನಾನು ತುಂಬ, ಅವರು ನನ್ನ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಅವ್ರು ತುಂಬ ಚಿಕ್ಕ ಹುಡುಗಿ, ಏನೂ ಗೊತ್ತಾಗಲ್ಲ ಆ ಥರ ಅಂತ ಅಂದ್ಕೊಂಡು ಅವ್ರ ಮಕ್ಕಳನ್ನ ಹೇಗೆ ಅವ್ರು ಟ್ರೀಟ್ ಮಾಡ್ತಾರೋ ನನ್ನನ್ನು ಹಾಗೆ ಟ್ರೀಟ್ ಮಾಡ್ತಾರೆ. ನನ್ನ ಫ್ಯಾಮಿಲಿ ಅಂತೂ ತುಂಬ ಅಂದರೆ ತುಂಬ ಒಳ್ಳೆ ಫ್ಯಾಮಿಲಿ. ನನ್ನ ಹಸ್ಬೆಂಡು ಅಷ್ಟೇ, ನಾನು ಅವ್ರಿಗೆ ತುಂಬ ಅನುಸರಿಸ್ಕೊಂಡು ಹೋಗ್ತೀನಿ, ಅವರು ನನಗೆ ತುಂಬ ಅನುಸರಿಸ್ಕೊಂಡು ಹೋಗ್ತಾರೆ. ಎಲ್ಲರ ಲೈಫಲ್ಲೂ ಇರೋ ಥರನೇ ನನ್ನ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಅದಕ್ಕೆಲ್ಲ ಏನೂ ಮಾಡೋಕ್ಕಾಗಲ್ಲ. ಸೊ ಈ ಥರ ಲೈಫ್ ನಡ್ಕೊಂಡು ಹೋಗ್ತಾ ಇದೆ. ಹಾಗೆ ನನ್ನ ಮಕ್ಕಳ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ಮಕ್ಕಳಂತೂ ತುಂಬ ಸೂಪರ್. ನನ್ನ ಮಗಳಂತೂ ಹೆವಿ ಸೂಪರ್, ನನ್ನ ಮಗ ಅಂತೂ ಇನ್ನೂ ಸೂಪರ್. ಸೊ ನನ್ನ ಲೈಫ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ಈ ವಿಡಿಯೋ ಮಾಡಾದ್ಮೇಲೆ ಯಾವುದೇ ರೀತಿ ನಜರ್ ಬೀಳದೇ ಇರಲಿ ನಮ್ಮ ಮೇಲೆ. ಬೇಕಾದ್ರೆ ನಮ್ಮ ಅತ್ತೆ ಮಾವನೇನು ನಾನು 9 ವರ್ಷದಿಂದ ನೋಡ್ತಾ ಇಲ್ಲ, ಅದಕ್ಕಿಂತ ಮುಂಚೆಯಿಂದನೂ ನೋಡ್ತಾ ಇದ್ದೀನಿ. ಅವ್ರನ್ನ ಚಿಕ್ಕ ವಯಸ್ಸಿಂದನೂ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಅವರು ಅಷ್ಟೇ ನನ್ನ ಚಿಕ್ಕ ವಯಸ್ಸಿಂದನೂ ನೋಡ್ತಾ ಇದ್ದಾರೆ. ಯಾಕಂದರೆ ನಮ್ಮದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಅಕ್ಕಪಕ್ಕದ ಮನೆ ಬೇರೆ. ಸೊ ಅದರಿಂದ ಅವ್ರು ನನಗೆ ತುಂಬ ಚೆನ್ನಾಗಿ ಗೊತ್ತು ಹೇಳಬೇಕಂದ್ರೆ. ಅದನ್ನು ನೋಡ್ಕೊಂಡು ಬಂದಿರೋದ್ರಿಂದ ಅವರು ಅಷ್ಟೇ, ಇಬ್ಬರು ಅಷ್ಟೇ, ನಮ್ಮ ಅತ್ತೆ ಮಾವ ಇಬ್ಬರು ತುಂಬ ಅಂದರೆ ತುಂಬ ಒಳ್ಳೆಯವರು. ನಮ್ಮ ಮಾವ ನಮ್ಮ ಅತ್ತೆ ಇಬ್ಬರು ತುಂಬ ಸಪೋರ್ಟಿವ್. ಎಲ್ಲ ವಿಷಯದಲ್ಲೂ ಅಷ್ಟೇ, ನಮಗೆ ಏನೇ ಒಂದು ತೊಂದರೆ ಆದರೂ ನಮ್ಮ ಮಾವ ಬಂದು ಫಸ್ಟು ನಿಂತ್ಕೋತಾರೆ ನಮ್ಮ ಇದರಲ್ಲಿ. ಯಾವುದೇ ರೀತಿ ನಮಗೆ ಏನೂ ತೊಂದರೆ ಏನೂ ಇಲ್ಲ. ಸೊ ಹೇಗೆ ಲೈಫ್ ಅಂತೂ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ನಮ್ಮ ಅತ್ತೆನೂ ಅಷ್ಟೇ, ಎಲ್ಲ ವಿಷಯದಲ್ಲಿ ನನಗೋಸ್ಕರ ಅವ್ರು ಯಾವ ವಿಷಯದಲ್ಲೂ ವೆಯ್ಟ್ ಮಾಡಲ್ಲ. ಅವ್ರ ಪಾಡಿಗೆ ಅವ್ರ ಕೈಲಿ ಏನಾಗುತ್ತೋ ಆ ಕೆಲಸ ಏನಾಗುತ್ತೋ ಅದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೀನೇ ಮಾಡಬೇಕು ಆ ಥರ ಎಲ್ಲ ಯಾವತ್ತೂ ಹೇಳಿಲ್ಲ ಅವರು. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ಒಂದು ಪಕ್ಷ ನಾನೇ ಅವ್ರ ಮೇಲೆ ನೀವು ಹಂಗೆ ನೀವು ಹಿಂಗೆ ಅಂತ ಜಗಳ ಮಾಡಿಬಿಡ್ತೀನಿ. ಅವರೆಲ್ಲ ನನ್ನ ಮೇಲೆಲ್ಲ ಆ ಥರ ಎಲ್ಲ ಮಾಡಲ್ಲ. ಎಷ್ಟೋ ಸತಿ ಅಷ್ಟೇ ನಾನು ಅವ್ರ ಮೇಲೆ ತುಂಬ ಸತಿ ನಮ್ಮ ಅತ್ತೆ ಮೇಲೆ ಜಗಳ ಮಾಡಿದ್ದೀನಿ. ಬಟ್ ಶಿ ಈಸ್ ಅ ವೆರಿ ಇನ್ನೋಸೆಂಟ್, ಆ ಥರ ಏನು ಜಗಳ ಮಾಡಲ್ಲ. ಹೇಳಬೇಕಂದ್ರೆ ತುಂಬ ಒಳ್ಳೆ ಅತ್ತೆ ಹೇಳ್ಬೇಕಂದ್ರೆ. ಆ ಥರ ಆ ಥರ ಏನೋ ಸಿಗ್ತಿಲ್ವೋ ಗೊತ್ತಿಲ್ಲ. ಬಟ್ ಶಿ ಈಸ್ ಕೈಂಡ್ ಹಾರ್ಟೆಡ್. ನನಗೆ ಗೊತ್ತಿರೋ ಪ್ರಕಾರ ನನ್ನ ಹತ್ರ ಹಾಗೇ ಇದ್ದಾರೆ, ತುಂಬ ಒಳ್ಳೆಯವರು. ಸೊ ಲವ್ ಮ್ಯಾರೇಜ್ ಅಂತ ಹೇಳಿದ್ನಲ್ಲ, ನಮ್ಮದು 11 years ಆಫ್ ಲವ್.
ಸೊ ನನ್ನ ಹಸ್ಬೆಂಡ್ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಮನೆ ಮತ್ತು ನಮ್ಮ ಮನೆ ತುಂಬ ಪಕ್ಕನೇ ಇದ್ದಿದ್ದು. ನನ್ನ ಲವ್ ಸ್ಟೋರಿ ಏನಾದರೂ ನಿಮಗೆ ತಿಳ್ಕೊಳ್ಳೋ ಆಸಕ್ತಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಸೊ ಆಗ ಬಂದುಬಿಟ್ಟು ನಂದು ಸೆಲ್ಫ್ ಇಂಟ್ರೊಡಕ್ಷನ್ ಪಾರ್ಟ್ 2 ಮಾಡ್ತೀನಿ. ನನ್ನ ಲವ್ ಸ್ಟೋರಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಷ್ಟು ಲೈಕ್ ಹೇಗೆ ಅಂದರೆ ಹೇಳೋಕ್ಕಾಗಲ್ಲ. 11 ಇಯರ್ಸ್ ಆಫ್ ಜರ್ನಿ ತುಂಬ ಚೆನ್ನಾಗಿತ್ತು. ನಿಮಗೆ ಏನಾದರೂ ನನ್ನ ಲವ್ ಸ್ಟೋರಿ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಹಾಗೆ ಇನ್ನು ಮುಂದೆ ಬರ್ತಾ ನಂದು ಸೆಲ್ಫ್ ಇಂಟ್ರೊಡಕ್ಷನ್